ಹಿಂದೆ ಅರೆಕಾಲಿಕ ಉಪನ್ಯಾಸಕರನ್ನ ಕಾಯಂ ಮಾಡಿದ ಉದಾಹರಣೆ ಇದೆ, ಕಾಂಟ್ರಾಕ್ಟ್ ಉಪನ್ಯಾಸಕರನ್ನ ಕಾಯಂ ಮಾಡಿದ ಉದಾಹರಣೆ ಇದೆ. ಇವ್ರನ್ನ ಕಾಯಂ ಮಾಡಬಾರ್ದು, ಇವ್ರನ್ನ ಕಾಯಂ ಮಾಡಿ ಅಂತೇಳಿ ಅವರೇ ಆಗ್ರಹ ಮಾಡಿದ್ರು, ಅವರೇ ವಾದ ಮಂಡನೆ ಮಾಡಿದ್ರು. ಸರ್ಕಾರಕ್ಕೆ ಅವಕಾಶ ಇದೆ, ನೀವು ಕಾಯಂ ಮಾಡಿಕೊಡಿ ಅಂತೇಳಿ. ಜೊತೆಗೆ ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನ ಫ್ರೀಡಂ ಪಾರ್ಕಿನಲ್ಲಿ ಅತಿಥಿ ಉಪನ್ಯಾಸಕರ ಧರಣಿ ನಡೀತಾ ಇದೆ. ಆ ಧರಣಿಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶ್ರೀಕಂಠೇಗೌಡ ಅವರು ಭಾಗಿಯಾಗಿದ್ದರು. ಅವರು ಇವರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ ಮಾತಾಡಿದ್ದಾರೆ, ಕೇಳಿ. ಹಾಗೆ ನಮ್ಮ ಮುಖವಾಡ ಮೀಡಿಯಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಈ ಧರಣಿಯ ಹಲವು ಭಾಗದ ವಿಡಿಯೋ ನಮ್ಮ ಮುಖವಾಡ ವಿಡಿಯೋಲಿ ಬರ್ತದೆ, ತಪ್ಪದೆ ಎಲ್ಲ ವಿಡಿಯೋನ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ನಿರಂತರ ಧರಣಿ ಹೋರಾಟದ ಅನಂತರ ತುಮಕೂರಿನಿಂದ ಇವತ್ತು ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆಯಲ್ಲಿ ಬಂದಿದ್ದಾರೆ. ಅವರ ಒಟ್ಟು ಬೇಡಿಕೆ ಇಷ್ಟೇ: ನಮಗೆ ಸೇವಾ ಭದ್ರತೆಯನ್ನು ನೀಡಿ, ಇಲ್ಲ ಕಾಯಂ ಮಾಡಿ. ನೀವು ಒಂದಿಷ್ಟು ಅನುಕೂಲಗಳನ್ನು ಘೋಷಣೆ ಮಾಡಿದ್ದೀರಿ ನಿಜ, ಆದರೆ ಅನುಕೂಲಗಳನ್ನು ಪಡೆಯಲಿಕ್ಕೆ ನಾವು ಸೇವೆಯಲ್ಲಿ ಮುಂದುವರಿಬೇಕಲ್ಲ. ಆ ಸೇವೆಯಲ್ಲಿ ಮುಂದುವರಲಿಕ್ಕೆ ಸೇವಾ ಭದ್ರತೆ ನೀಡಬೇಕು ಅನ್ನೋದು ಆಗ್ರಹ ಆಗಿದೆ. ಇವರ ಬೇಡಿಕೆ ಅತ್ಯಂತ ಸಮಂಜಸವಾಗಿದೆ. ಈ ಬೇಡಿಕೆಯನ್ನು ಈಡೇರಿಸಬೇಕು ಹಾಗೆ ಅಂತೇಳಿ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕ್ತೇನೆ. ಕಾರಣ, ಇವತ್ತಿನ ಮುಖ್ಯಮಂತ್ರಿಗಳಿಂದ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಇದೇ ಅತಿಥಿ ಉಪನ್ಯಾಸಕರ ಪರವಾಗಿ ಹೋರಾಟವನ್ನು ಮಾಡಿದರು, ವಾದವನ್ನು ಮಂಡನೆ ಮಾಡಿದರು. ಆ ಕಾಳಜಿ ಈಗ ಎಲ್ಲೋಯ್ತು? ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಅಕ್ಷರಶಃ ನಡೆಸ್ಕೊಂಡು ಬರ್ತಾರೋ ಅತಿಥಿ ಉಪನ್ಯಾಸಕರು. ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಅವರ ದುಡಿಮೆ ಚೆನ್ನಾಗಿದೆ. ಅವರ ಬೇಡಿಕೆಯನ್ನು ಮನ್ನಣೆ ಮಾಡಿ ಅವರಿಗೆ ಕಾಯಮಾತಿ ಇಲ್ಲ ಸೇವಾ ಭದ್ರತೆ ನೀಡುವಂಥ ನಿರ್ಣಯವನ್ನು ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ ಮತ್ತು ಅವರ ಹೋರಾಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡ್ತೇನೆ. ಕೆ.ಟಿ. ಶ್ರೀಕಂಠೇಗೌಡ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯ ಸಂಘದ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ. ಸರ್ಕಾರ ಕೆಲವು ವಿಚಾರಗಳಿಗೆ ಮಾತ್ರ ಸಣ್ಣ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿ ಈ ಸೇವಾ ಭದ್ರತೆ ಮತ್ತು ಕಾಯಮಾತಿ ಬಗ್ಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಆ ಮಾತನ್ನು ವಾಪಸ್ ತಗೊಳ್ಬೇಕು, ಇವರಿಗೆ ಸೇವಾ ಭದ್ರತೆ ನೀಡಬೇಕು ಅಂತೇಳಿ ಆಗ್ರಹಿಸ್ತಾನೆ. ಈ ಹಿಂದೆ ಅರೆಕಾಲಿಕ ಉಪನ್ಯಾಸಕರನ್ನ ಕಾಯಂ ಮಾಡಿದ ಉದಾಹರಣೆ ಇದೆ, ಕಾಂಟ್ರಾಕ್ಟ್ ಉಪನ್ಯಾಸಕರನ್ನ ಕಾಯಂ ಮಾಡಿದ ಉದಾಹರಣೆ ಇದೆ. ಇವ್ರನ್ನ ಕಾಯಂ ಮಾಡಬಾರ್ದು, ಹಾಗಾಗಿ ಕಾಯಂ ಮಾಡಿ, ಇಲ್ಲ ಸೇವಾ ಭದ್ರತೆ ನೀಡಿ. ನೀವು ಕೊಟ್ಟಿರುವ ಈ 5,000 ಸಂಬಳ ಹೆಚ್ಚು ಮಾಡಿದ್ದೀರಿ. 60 ವರ್ಷ ಆದಾಗ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ. 60 ವರ್ಷದವರೆಗೆ ಇವ್ರು ಸೇವೆಯಲ್ಲಿ ಮುಂದುವರಿಬೇಕಲ್ಲ, ಮುಂದುವರೆದ ತಾನೇ ಸವಲತ್ತು ಸೌಕರ್ಯಗಳು ಸಿಕ್ಕೋದು. ಹಾಗಾಗಿ ಇವರಿಗೆ ಸೇವಾ ಭದ್ರತೆ ನೀಡಬೇಕು ಅನ್ನೋಂಥದ್ದು ಮೊದಲನೇ ಬೇಡಿಕೆ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಈಗಾಗಲೇ ಕಳೆದ 42-43 ದಿನಗಳಿಂದ ಧರಣಿಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ರು. ಈಗ ಕಳೆದ 3 ದಿನಗಳಿಂದ ಪಾದಯಾತ್ರೆ ತುಮಕೂರಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಇದು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ. ಅವರ ಹೋರಾಟ ಮತ್ತು ಈ ಬೇಡಿಕೆಗಳು ಸಮಂಜಸವಾಗಿದ್ದಾವೆ. ಇನ್ನು ಎಷ್ಟು ದಿವಸ ಅವರು ಈಗ ಇರೋದು? ಸೇವಾ ಭದ್ರತೆ ಇಲ್ಲದೆ ಎಷ್ಟು ದಿವಸ ಅವ್ರ ಕಾಲ ಕಳೆಯೋದು? ಹಾಗಾಗಿ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಇವ್ರನ್ನ ಕಾಯಂ ಮಾಡಬೇಕು, ಕಾಯಂ ಮಾಡೋದೇ ಸರಿ ಅಂತೇಳಿ ನಾನು ಒತ್ತಾಯಿಸ್ತೇನೆ. ಇದ್ರ ಹೊಣೆನ ಸರ್ಕಾರವೇ ಹೊರಬೇಕು. ಸರ್ಕಾರ ನಾವು ಎಚ್ಚರಿಕೆ ಕೊಟ್ಟು ನೋಟಿಸ್ ಕೊಟ್ಟು ಹೋರಾಟಕ್ಕೆ ಇಳಿದಿದ್ದೀವಲ್ಲ, 45 ದಿನಗಳು ಬೇಕಾ ಪರಿಹಾರ ಮಾಡಕ್ಕೆ? ಹಾಗಾಗಿ ಈ ಹೊಣೆನ ಸರ್ಕಾರವೇ ಹೊರಬೇಕಾಗುತ್ತೆ. ಹೌದು, ಖಂಡಿತ ವಿದ್ಯಾರ್ಥಿಗಳವರ ಈ ಅತಿಥಿ ಉಪನ್ಯಾಸಕರು ಅವರ ಅಧ್ಯಾಪಕರ ಪರ ಇದ್ದಾರೆ. ಅವರು ಕೂಡ ಇವ್ರ ಪರವಾಗಿ 2 ದಿನ ಚಳವಳಿ ಮಾಡಿದ್ದಾರೆ.